ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕೊರೋನಾ ದೂಸರಾ ಅಲೆ ಅಬ್ಬರದ ಮಧ್ಯೆ ಮತ್ತೊಂದು ಆಘಾತ ಎದುರಾಯ್ತಾ? ಅವಧಿಗೂ ಮುನ್ನವೇ ಮಕ್ಕಳಿಗೆ ಕೊರೋನಾ ಮೂರನೇ ಅಲೆ ಅಟ್ಯಾಕ್ ಆಗುತ್ತಾ? ಅನ್ಲಾಕ್ 2.0 ಕೂಡ ಗಂಡಾಂತರಕ್ಕೆ ಆಹ್ವಾನ ಕೊಟ್ಟಿದ್ಯಾ? ನೋಡೋಣ ಮನೆ ಮುಂದೆ ಮಾರಿ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ದೂಸರಾ ಅಲೆ ಅಬ್ಬರದ ಮಧ್ಯೆ ಮತ್ತೊಂದು ಆಘಾತ ಎದುರಾಗಿದೆ. ಮನೆ ಬಾಗಿಲಲ್ಲೇ ಕೊರೋನಾ ಮೂರನೇ ಅಲೆ ಬಾಯಿ ತೆರೆದು ಕುಳಿತಿದ್ದು ಲಾಕ್ಡೌನ್ಗೆ ತೆರೆ ಬೀಳ್ತಾ ಇದ್ದಂತೆಯೇ ಕರುನಾಡಿಗೆ ಬಿಗ್ ಶಾಕ್ ಎದುರಾಗಿದೆ. ಅವಧಿಗೂ ಮುನ್ನವೇ ಮಕ್ಕಳಿಗೆ ಕೊರೋನಾ ತೀಸ್ರಾ ಅಟ್ಯಾಕ್ ಆಗೋ ಆತಂಕ ಕಾಡ್ತಾ ಇದ್ದು, ಜುಲೈ ಅಂತ್ಯಕ್ಕೆ ಕೊರೋನಾ ಮೂರನೇ ಅಲೆ ಅಟ್ಟಹಾಸ ಮೆರೆಯೋ ಭೀತಿ ಶುರುವಾಗಿದೆ. ಕರುನಾಡಿನಲ್ಲಿ ಮಕ್ಕಳಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಹೆಮ್ಮಾರಿ ಒಕ್ಕರಿಸ್ತಾ ಇದೆ. ಕಳೆದ 20 ದಿನದಲ್ಲಿ ಬೆಂಗಳೂರಿನ ಮಕ್ಕಳಿಗೆ ಮಹಾಮಾರಿ ಕಂಟಕವಾಗಿ ಕಾಡ್ತಾ ಇದ್ದು, 20 ದಿನಗಳಲ್ಲೇ ಬೆಂಗಳೂರಿನಲ್ಲಿ 2,000ಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಮಾರ್ಚ್ನಿಂದ ಸೆಪ್ಟೆಂಬರ್ವರೆಗೆ 19,378 ಮಕ್ಕಳಿಗೆ ಸೋಂಕು ಬಂದಿದೆ. ಇದೇ ಅವಧಿಯಲ್ಲಿ 11ರಿಂದ 20 ವರ್ಷದ 45,895 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. ಎರಡನೇ ಅಲೆಯಲ್ಲಿ ಮಾರ್ಚ್ 1ರಿಂದ ಮೇ 6ರವರೆಗೆ ಬೆಂಗಳೂರಲ್ಲೇ 10 ವರ್ಷದ ಒಳಗಿನ 19,401 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ರಾಜ್ಯದಲ್ಲಿ ಮಕ್ಕಳಿಗೆ ಕೊರೋನಾ ಸೋಂಕು ಅಟ್ಯಾಕ್ ಆಗ್ತಾ ಇದ್ದು, ಕಳೆದ 4 ದಿನಗಳ ಕೊರೋನಾ ರಿಪೋರ್ಟ್ ಆಘಾತ ತಂದಿದೆ. ಜೂನ್ 17ರಂದು 20 ವರ್ಷದ ಒಳಗಿನ 148 ಮಕ್ಕಳಿಗೆ ಸೋಂಕು ದೃಢಪಟ್ಟಿದ್ರೆ, ಜೂನ್ 18ರಂದು 20 ವರ್ಷದೊಳಗಿನ 115 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ಜೂನ್ 19ರಂದು 20 ವರ್ಷದೊಳಗಿನ 106 ಮಕ್ಕಳು, ಜೂನ್ 20ರಂದು 20 ವರ್ಷದೊಳಗಿನ 45 ಮಕ್ಕಳಿಗೆ ಕೊರೋನಾ ವಕ್ಕರಿಸಿದೆ. ಬೆಂಗಳೂರಿನಲ್ಲಿ ಮಕ್ಕಳ ಪಾಲಿನ ಕೊರೋನಾ ಯಮಸ್ವರೂಪಿಯಾಗಿ ಕಾಡ್ತಾ ಇದೆ. ಒಟ್ಟು 10ರಿಂದ 20 ವರ್ಷದೊಳಗಿನ ಲಕ್ಷಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು, ಮೊದಲು ಹಾಗೂ ಎರಡನೇ ಅಲೆಯಲ್ಲಿ ಬೆಂಗಳೂರಲ್ಲೇ 100 ಮಕ್ಕಳು ಸಾವಿಗೀಡಾಗಿದ್ದಾರೆ. ಕರ್ನಾಟಕದಲ್ಲಿ ಸೋಂಕಿನಿಂದ ಮಕ್ಕಳ ಸಾವಿನ ದರ ಸದ್ಯ ಶೇಕಡ 0.01ರಷ್ಟಿದ್ದು, 500ಕ್ಕೂ ಹೆಚ್ಚು ಮಕ್ಕಳು ಸದ್ಯ ಕೊರೋನಾಗೆ ಚಿಕಿತ್ಸೆ ಪಡೆದಿದ್ದಾರೆ. ಬೆಂಗಳೂರು ಮಾತ್ರವಲ್ಲ, ಜಿಲ್ಲೆಗಳಲ್ಲೂ ಕೊರೋನಾ ಹಬ್ಬುತ್ತಾ ಇದೆ. ಜಿಲ್ಲೆಗಳಲ್ಲೂ ಮಕ್ಕಳ ಪಾಲಿಗೆ ಕೊರೋನಾ ಕಂಟಕವಾಗಿದೆ. ಸಕ್ಕರೆ ನಾಡಲ್ಲೂ ಮಕ್ಕಳ ಪಾಲಿಗೆ ಕೊರೋನಾ ಕಹಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಜೂನ್ 1ರಿಂದ 1,003 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಕೇವಲ 20 ದಿನಗಳಲ್ಲೇ 1,000 ಮಕ್ಕಳಿಗೆ ಸೋಂಕು ಪತ್ತೆಯಾಗಿರುವುದು ತೀವ್ರ ಆತಂಕ ಮೂಡಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೆ 7,000 ಮಕ್ಕಳಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು, ಮೂರನೇ ಅಲೆಯಲ್ಲಿ ಮಕ್ಕಳನ್ನು ರಕ್ಷಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸುತ್ತಿದೆ. ಮೈಸೂರು ಜಿಲ್ಲೆಯಲ್ಲೂ ಮಕ್ಕಳ ಪಾಲಿಗೆ ಹೆಮ್ಮಾರಿ ಕುತ್ತು ತಂದಿದೆ. ಹೀಗಾಗಿ ಮೈಸೂರಲ್ಲಿ ಕೋವಿಡ್ ಮೂರನೇ ಅಲೆ ಆರಂಭದ ಆತಂಕ ಕಾಡ್ತಾ ಇದೆ. ಜಿಲ್ಲಾಡಳಿತ ನೀಡಿದ ಸೋಂಕಿತರ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಕಳೆದ 10 ದಿನದಲ್ಲಿ 1,000ಕ್ಕೂ ಹೆಚ್ಚು ಮಕ್ಕಳಿಗೆ ಸೋಂಕು ವಕ್ಕರಿಸಿದ್ದು, 18 ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕೊರೋನಾ ಪತ್ತೆಯಾಗ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಮೊದಲ ಅಲೆಯಲ್ಲಿ 1,500 ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದ್ದು, ಇದೀಗ 3 ತಿಂಗಳಲ್ಲಿ 3,000 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಅಲ್ಲದೆ ಕಳೆದ 10 ದಿನಗಳಲ್ಲಿ 1,000ಕ್ಕೂ ಹೆಚ್ಚು ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಜೂನ್ 1ರಿಂದ 20ರವರೆಗೆ ಸುಮಾರು 1,679 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾದರೆ ಸಮಸ್ಯೆ ಕಾಡಲಿದೆ. ಹಾಸನ ಜಿಲ್ಲೆಯಲ್ಲೂ ಮಕ್ಕಳಿಗೆ ಕೊರೋನಾ ಕಾಡ್ತಾ ಇದ್ದು, ಕೋವಿಡ್ ಎರಡನೇ ಅಲೆಯಲ್ಲಿ 2,928 ಮಕ್ಕಳಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ರಾಮನಗರದಲ್ಲೂ 128 ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದ್ದು, ಎಲ್ಲರೂ ಗುಣಮುಖರಾಗಿದ್ದಾರೆ. ಮೂರನೇ ಅಲೆ ಮಕ್ಕಳಿಗೆ ಹೆಚ್ಚು ಕಾಡುವ ಆತಂಕವಿದ್ದು, ಸರ್ಕಾರ ಅಲರ್ಟ್ ಆಗಿದೆ. ಈ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಮಾಹಿತಿ ನೀಡಿದ್ದು, ಕೊರೋನಾ ಮೂರನೇ ಅಲೆಯಿಂದ ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಕಾಡುವ ಆತಂಕವಿದ್ದು, ಮಕ್ಕಳ ವಿಚಾರದಲ್ಲಿ ನಾವು ಚಾನ್ಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಅಲ್ಲದೆ ತುಂಬಾ ಎಚ್ಚರಿಕೆ ಹೆಜ್ಜೆ ಇಡಬೇಕಿತ್ತು. ಜಿಲ್ಲೆಗಳಲ್ಲಿ ವಿಶೇಷವಾಗಿ ವಾರ್ಡ್ ನಿರ್ಮಾಣ ಮಾಡ್ತೇವೆ, ನುರಿತ ಮಕ್ಕಳ ತಜ್ಞರು, ನರ್ಸ್ಗಳನ್ನ ನೇಮಿಸ್ತೇವೆ ಅಂತ ಸುಧಾಕರ್ ಹೇಳಿದ್ರು. ರಾಜ್ಯಕ್ಕೆ ಹಾಕಿದ್ದ ಬೀಗ ಓಪನ್ ಆಗ್ತಿದ್ದಂತೆ ರೂಲ್ಸ್ ಮರೆತ್ರ ಜನ. ರಾಜ್ಯಕ್ಕೆ ಹಾಕಿದ್ದ ಲಾಕ್ ಓಪನ್ ಮಾಡಿ ನಿದ್ರೆಗೆ ಜಾರಿತ ಸರ್ಕಾರ. ತಜ್ಞರು ನೀಡ್ತಿರೋ ಎಚ್ಚರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ವಾ ಜನ? ನೋಡೋಣ ಕರ್ನಾಟಕ ಓಪನ್ ನ್ಯೂಸ್ ಟಾಪ್ 9ನಲ್ಲಿ. ಕರೋನಾ
ತುಳುನಾಡಿಗೆ ಲಾಕ್ಡೌನ್ ಇಂದ ನಿನ್ನೆಯಿಂದ ರಿಲೀಫ್ ಸಿಕ್ಕಿದೆ. ಅನ್ಲಾಕ್ ಆಗ್ತಾ ಇದ್ದಂತೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಿತ್ರಣವೇ ಚೇಂಜ್ ಆಗಿದೆ. ಬೆಳಗ್ಗೆಯಿಂದಲೇ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಬಿಟ್ಟು ಸ್ವಂತ ವಾಹನಗಳಲ್ಲಿ ಜನರು ಓಡಾಡ್ತಾ ಇದ್ದು ಎರ್ರಾಬಿರ್ರಿಯಾಗಿ ವಾಹನ ಸಂಚಾರ ಮಾಡ್ತಿವೆ. ಅನ್ಲಾಕ್ನ 2ನೇ ದಿನವೂ ಬೆಂಗಳೂರು ಜನರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ನಿನ್ನೆ ಬೆಳಗ್ಗೆ ಪ್ರಯಾಣಿಕರಿಂದ ತುಂಬಿದ ಬಿಎಂಟಿಸಿ ಬಸ್ಗಳು ಇಂದು ಖಾಲಿಯಾಗಿ ಸಂಚರಿಸುತ್ತಿವೆ. ಮೆಜೆಸ್ಟಿಕ್ ಮಾರ್ಕೆಟ್ನಿಂದ ಊರುಗಳಿಗೆ ತೆರಳುವ ಬಸ್ಗಳು ಪ್ರಯಾಣಿಕರಿಲ್ಲದೆ ಖಾಲಿಯಾಗಿವೆ. ತುಮಕೂರು ರಸ್ತೆ, ಹೆಸರುಘಟ್ಟ, ನೆಲಮಂಗಲ ಮಾರ್ಗದ ಬಿಎಂಟಿಸಿ ಬಸ್ಗಳಲ್ಲಿ ಜನರೇ ಇಲ್ಲ. ಮಾರ್ಕೆಟ್ನಿಂದ ಬಸ್ ಚಾಲನೆ ಮಾಡಿಕೊಂಡು ಬಂದಿದ್ದೇವೆ, ಪ್ರಯಾಣಿಕರೇ ಇಲ್ಲದೆ ಖಾಲಿ ಬರ್ತಾ ಇದ್ದೇವೆ ಅಂತ ಚಾಲಕರು ತಿಳಿಸಿದ್ದಾರೆ. ಅನ್ಲಾಕ್ ಆದ್ರೂ ಬಸ್ ಹತ್ತೋಕೆ ಜನರು ಹಿಂದೂ ಮುಂದೆ ನೋಡ್ತಿದ್ದಾರೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಖಾಲಿಯಾಗಿದೆ. ದಕ್ಷಿಣ ಕನ್ನಡ, ಮೈಸೂರು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಿಗೆ ಬಸ್ ಸಂಚಾರ ಮಾಡ್ತಾ ಇದ್ದು ಪ್ರಯಾಣಿಕರಿಗಾಗಿ ಕಾದು ನಿಂತಿವೆ. ಆದ್ರೆ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವವರ ಸಂಖ್ಯೆ ತುಂಬಾನೇ ವಿರಳವಾಗಿದೆ. ಬಸ್ ನಿಲ್ದಾಣಕ್ಕೆ ಬರುವ ಬೆರಳೆಣಿಕೆಯಷ್ಟು ಪ್ರಯಾಣಿಕರನ್ನ ತಮ್ಮ ಬಸ್ಗೆ ಹತ್ತಿಸಿಕೊಳ್ಳಲು ಕಂಡಕ್ಟರ್ಗಳ ನಡುವೆ ಪೈಪೋಟಿ ನಡೀತಿದೆ. ಕೆಎಸ್ಆರ್ಟಿಸಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಭಣಗುಡ್ತಾ ಇದ್ದು ಬೆಂಗಳೂರಿನ ಜನರಲ್ಲಿ ಕೊರೋನಾ ಭಯ ಕಡಿಮೆ ಆಗಿರುವುದನ್ನ ಸಾಬೀತುಪಡಿಸುತ್ತದೆ. ಅಲ್ಲದೆ ಯಾವುದೇ ದೇವಸ್ಥಾನಗಳು ಓಪನ್ ಇಲ್ಲದೆ ಇರೋದ್ರಿಂದ ಪ್ರಯಾಣಿಕರು ಹೊರ ಜಿಲ್ಲೆಗಳಿಗೆ ಹೋಗ್ತಿಲ್ಲ. ಜೊತೆಗೆ ಮದುವೆ ಸೇರಿದಂತೆ ದೊಡ್ಡ ಕಾರ್ಯಕ್ರಮಗಳು ಇಲ್ಲದೆ ಇರೋದ್ರಿಂದ ಜನರು ಕೂಡ ತೆರಳುತ್ತಾ ಇಲ್ಲ. ತೀರಾ ಅಗತ್ಯ ಇದ್ದರೆ ಮಾತ್ರ ಓಡಾಟ ಮಾಡ್ತಾ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಇಂದಿನಿಂದ ಅಂತಾರಾಜ್ಯ ಬಸ್ ಸಂಚಾರ ಆರಂಭ ಆಗಿದೆ. ಆಂಧ್ರಪ್ರದೇಶ, ತೆಲಂಗಾಣಕ್ಕೆ ಸಂಜೆ 6 ಗಂಟೆವರೆಗೂ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡಲಿವೆ. ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಕೋವಿಡ್ ಮಾರ್ಗಸೂಚಿ ಅನ್ವಯ 50% ಪ್ರಯಾಣಿಕರೊಂದಿಗೆ ಬಸ್ ಸಂಚಾರ ಮಾಡ್ತಾ ಇದ್ದು ಮಾಸ್ಕ್, ದೈಹಿಕ ಅಂತರ ಕಡ್ಡಾಯವಾಗಿದೆ. ಪುಟ್ಪರ್ತಿ, ಮಂತ್ರಾಲಯ, ತಿರುಪತಿ, ಹೈದರಾಬಾದ್ ಸೇರಿದಂತೆ ಹಲವೆಡೆಗೆ ಬೆಳಗ್ಗೆಯಿಂದಲೇ ಬಸ್ಗಳು ಸಂಚಾರ ಮಾಡ್ತಿವೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಅನ್ಲಾಕ್ನ 2ನೇ ದಿನವೂ ಜನಜಾತ್ರೆಗೆ ಆಗಮಿಸ್ತಾ ಇದೆ. ಜೀವನ ಕಟ್ಟಿಕೊಳ್ಳುವ ಭರದಲ್ಲಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದು ಸೋಂಕಿಗೆ ಡೋಂಟ್ ಕೇರ್ ಅಂತ ಗುಂಪಾಗಿ ಪ್ರಯಾಣಿಕರು ಆಗಮಿಸುತ್ತಿದ್ದಾರೆ. ಇತರೆ ಜಿಲ್ಲೆಗಳು ಮತ್ತು ಹೊರ ರಾಜ್ಯಗಳಿಂದ ಸಾವಿರಾರು ಕಾರ್ಮಿಕರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಲಾಕ್ಡೌನ್ ಆಗ್ತಾ ಇದ್ದಂತೆ ಬೆಂಗಳೂರು ತೊರೆದಿದ್ದ ಕಾರ್ಮಿಕರು ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ನಿನ್ನೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಆಗಿದೆ. ಆದರೆ ಬಸ್ ಸಂಚಾರಕ್ಕೆ ಅವಕಾಶ ಇದ್ರೂ ಖಾಸಗಿ ಬಸ್ಗಳು ರಸ್ತೆಗಿಳಿದಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಪ್ರೈವೇಟ್ ಬಸ್ಗಳು ಸಂಚಾರ ಮಾಡ್ತಾ ಇಲ್ಲ. ನಷ್ಟವಾಗುವ ಭೀತಿಗೆ ಖಾಸಗಿ ಬಸ್ ಮಾಲೀಕರು ಸದ್ಯಕ್ಕೆ ಸಂಚಾರ ಆರಂಭಿಸದಿರಲು ತೀರ್ಮಾನ ಮಾಡಿದಂತಿದೆ. ಅನ್ಲಾಕ್ ಆಗ್ತಿದ್ದಂತೆ ರಜಲ್ ಮಾರ್ಕೆಟ್ನಲ್ಲಿ ಫುಲ್ ರಶ್ ಆಗಿದೆ. ಶಿವಾಜಿನಗರದ ರಜಲ್ ಮಾರ್ಕೆಟ್ನಲ್ಲಿ ಭಾರೀ ಜನಜಂಗುಳಿ ಸೇರಿತ್ತು. ಕೋವಿಡ್ ರೂಲ್ಸ್ ಮರೆತು ಖರೀದಿಗೆ ಮುಗಿಬಿದ್ದಂತಹ ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದಲೇ ರಜಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಶುರುವಾಗಿದ್ದು ಸಂಜೆ 5 ಗಂಟೆವರೆಗೆ ಮಾರ್ಕೆಟ್ನಲ್ಲಿ ವ್ಯಾಪಾರಕ್ಕೆ ಅವಕಾಶವಿದೆ. ಆದರೂ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿರುವಂತಹ ಜನ ದೈಹಿಕ ಅಂತರಕ್ಕೆ ಬೆಲೆಯೇ ಕೊಟ್ಟಿರಲಿಲ್ಲ. ಶಿವಾಜಿನಗರದ ರಜಲ್ ಮಾರ್ಕೆಟ್ನಲ್ಲಿ ಫುಲ್ ರಶ್ ಆದ್ರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಗ್ರಾಹಕರು ಅಷ್ಟಾಗಿ ಕಂಡು ಬರ್ತಿಲ್ಲ. ಯಶವಂತಪುರ ಮಾರ್ಕೆಟ್ನ ರಸ್ತೆ ಕಾಮಗಾರಿ ನಡೀತಾ ಇದ್ದು ಗ್ರಾಹಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಬೆಳಗ್ಗೆಯಿಂದಲೇ ಎಲ್ಲ ಅಂಗಡಿಗಳು ಓಪನ್ ಆಗಿದ್ರು ಕಡಿಮೆ ಸಂಖ್ಯೆಯಲ್ಲಿ ಜನರು ವ್ಯಾಪಾರ ಮಾಡ್ತಿದ್ದಾರೆ. ಹೀಗಿದ್ರೂ ಕೆಲವರು ಸರಿಯಾಗಿ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೋವಿಡ್ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಲು ಹೋದ ಅಧಿಕಾರಿ ಸಿಬ್ಬಂದಿಗೆ ಗ್ರಾಮಸ್ಥರು ಆವಾಸ್ ಹಾಕಿದ್ದು ಹೇಗೆ? ಫುಡ್ ಕಿಟ್ಗಾಗಿ ಸಾವಿರಾರು ಜನರು ಜಮಾವಣೆಯಾಗಿದ್ದು ಎಲ್ಲಿ? ತಂದೆಯೇ ಮಗನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಲಸಿಕೆ ಪಡೆಯುವಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗೆ ಗ್ರಾಮಸ್ಥರು ಆವಾಸ್ ಹಾಕಿದ್ದಾರೆ. ಯಾದಗಿರಿ ತಾಲೂಕಿನ ಕಂಚಗಾರಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಕೋವಿಡ್ ಲಸಿಕೆ ಪಡೆಯುವಂತೆ ಜನಜಾಗೃತಿ ವೇಳೆ ರಂಪಾಟ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಎದುರಲ್ಲೇ ಕಿರಿಕ್ ಮಾಡಿದ್ದು, ನಾವು ಸತ್ರು ಸಾಯ್ತೇವೆ, ಲಸಿಕೆ ಮಾತ್ರ ಹಾಕಿಸಿಕೊಳ್ಳಲ್ಲ ಎಂದು ಗಲಾಟೆ ಮಾಡಿದ್ದಾರೆ.
ಯಾದಗಿರಿಯಲ್ಲಿ ಮಹಿಳೆಯರ ರಂಪಾಟಕ್ಕೆ ಅಧಿಕಾರಿಗಳೇ ಕಕ್ಕಾಬಿಕ್ಕಿಯಾಗಿದ್ದಾರೆ. ರೇಷನ್ ಕಾರ್ಡ್, ಕರೆಂಟ್ ಕಟ್ ಮಾಡಿದ್ರೂ ಪರವಾಗಿಲ್ಲ, ನಾವು ಸರ್ಕಾರವನ್ನ ನಂಬಿಕೊಂಡು ಜೀವನ ನಡೆಸ್ತಿಲ್ಲ, ದುಡಿದು ಬದುಕ್ತಿದ್ದೇವೆ ಅಂತ ಮಹಿಳೆಯರು ಆವಾಸ್ ಹಾಕಿದ್ದಾರೆ. ಲಸಿಕೆ ಪಡೆಯಿರಿ ಅನ್ನುತ್ತಿದ್ದಂತೆ ಮತ್ತೊಬ್ಬ ಮಹಿಳೆ ಆಶಾ ಕಾರ್ಯಕರ್ತೆಗೆ ಆವಾಸ್ ಹಾಕಿ ಮನೆಗೆ ಬೀಗ ಹಾಕಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ. ಯಾದಗಿರಿ ತಾಲೂಕಿನ ಕಂಚಗಾರಹಳ್ಳಿಯಲ್ಲಿ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಲು ತೆರಳಿದ್ದ ಸಿಬ್ಬಂದಿಗೆ ಶಾಕ್ ಎದುರಾಗಿದ್ದು, ಲಸಿಕೆ ಹಾಕಿಸಿಕೊಳ್ಳದೆ ಊರಿನಿಂದಲೇ ಗ್ರಾಮಸ್ಥರು ಕಾಲ್ಕಿತ್ತಿದ್ದಾರೆ. ಬಹುತೇಕ ಜನರು ಮನೆಗೆ ಬೀಗ ಹಾಕಿ ಪರಾರಿಯಾದ್ರೆ ಕೆಲವರು ಮನೆ ಬಾಗಿಲು ಹಾಕಿಕೊಂಡು ಒಳಗಡೆ ಕೂತಿದ್ರು. ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಮನವೊಲಿಕೆಗೂ ಬಗ್ಗದ ಗ್ರಾಮಸ್ಥರು ಏನೇ ಆದರೂ ಲಸಿಕೆ ಹಾಕಿಸಿಕೊಳ್ಳೋದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಫುಡ್ ಕಿಟ್ಗಾಗಿ ಗದಗ ತೋಂಟದಾರ್ಯ ಕಲ್ಯಾಣ ಮಂಟಪ ಬಳಿ ಜನಜಾತ್ರೆಯೇ ಸೇರಿತ್ತು. ಕಾರ್ಮಿಕ ಇಲಾಖೆಯಿಂದ ಫುಡ್ ಕಿಟ್ ನೀಡುವ ವದಂತಿ ಹಬ್ಬಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆಯಾಗಿದ್ರು. ದೈಹಿಕ ಅಂತರವಿಲ್ಲದೆ ಮಾಸ್ಕ್ ಧರಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಜನರನ್ನ ವಾಪಸ್ ಕಳಿಸೋದಕ್ಕೂ ಪೊಲೀಸರು ಮುಂದಾಗಿಲ್ಲ. ಕೊನೆಗೆ ಫುಡ್ ಕಿಟ್ ಸಿಗದೆ ನಿರಾಸೆಯಿಂದ ಜನ ವಾಪಸ್ಸಾದ್ರು. ಕೋವಿಡ್ 3ನೇ ಅಲೆ ನಿಯಂತ್ರಿಸುವ ಮುಂಜಾಗ್ರತಾ ಸಭೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಅಪೌಷ್ಟಿಕ ಮಕ್ಕಳಿಗೆ ಕಿಟ್, ವಿಕಲಚೇತನರಿಗೆ ಸಾಮಗ್ರಿ ವಿತರಣೆ ಮಾಡಲಾಯಿತು. ಈ ವೇಳೆ ಪೋಷಕರು ಮಾಸ್ಕ್ ಧರಿಸದೆ ಮಕ್ಕಳನ್ನು ಕರೆತಂದಿದ್ರು. ಜೊತೆಗೆ ದೈಹಿಕ ಅಂತರ ಮರೆತು ಫಲಾನುಭವಿಗಳಿಗೆ ಕಿಟ್ ವಿತರಣೆ ಮಾಡಲಾಯಿತು. ದಾವಣಗೆರೆ ಜಿಲ್ಲೆಯಲ್ಲಿ 41 ಗ್ರಾಮಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೀಲಾದ ಹಳ್ಳಿಗಳಲ್ಲಿ ಹೆಚ್ಚು ಕೊರೋನಾ ಸಕ್ರಿಯ ಕೇಸ್ಗಳಿದ್ದು, ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ. ಇನ್ನು 7 ಗ್ರಾಮಗಳಲ್ಲಿ ಮಾತ್ರ 10ಕ್ಕಿಂತ ಹೆಚ್ಚು ಸಕ್ರಿಯ ಪ್ರಕರಣಗಳಿದ್ದು, ಸೀಲ್ ಡೌನ್ ಆದೇಶ 10 ದಿನ ಜಾರಿಯಲ್ಲಿರುತ್ತೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಹೇಳಿದ್ದಾರೆ. 5ಕ್ಕಿಂತ ಕಡಿಮೆ ಕೇಸ್ ಬಂದ್ರೆ ಸೀಲ್ ಡೌನ್ ತೆರವುಗೊಳಿಸಲಾಗುತ್ತೆ ಅಂತಾನೂ ಸಿಇಒ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಜಪ್ಪಿನಮೊಗರು ಎಂಬಲ್ಲಿ ತಂದೆಯೇ ಪುತ್ರನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಕ್ಷುಲ್ಲಕ ವಿಚಾರಕ್ಕೆ ಅಪ್ಪ ವಿಶ್ವನಾಥ್ ಶೆಟ್ಟಿ, ಪುತ್ರ ಸ್ವಾಮಿತ್ ಶೆಟ್ಟಿ ಮಧ್ಯೆ ಜಗಳವಾಗಿದೆ. ಆ ಬಳಿಕ ಪುತ್ರನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೈದ ತಂದೆ ಪುತ್ರನನ್ನ ಮನೆಯಲ್ಲಿ ಕೂಡಿ ಹಾಕಿ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟಿದ್ದಾನೆ. ಸದ್ಯ ಸುಟ್ಟ ಗಾಯಗಳಿಂದ ಬಳಲ್ತಿರೋ ಪುತ್ರನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕಂಕನಾಡಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಚನ್ನೇನಹಳ್ಳಿಯಲ್ಲಿ ಡಿಟೋನೇಟರ್ ಸ್ಫೋಟಿಸಿ ಮಕ್ಕಳಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಎತ್ತಿನಹೊಳೆ ಕಾಮಗಾರಿಗೆ ಬಳಸುತ್ತಿದ್ದ ಡಿಟೋನೇಟರ್ಗಳು ಗ್ರಾಮದ ಬಳಿ ಬಿದ್ದಿದ್ದು, ಮಕ್ಕಳು ಆಟಾಡುವಾಗ ಬ್ಲಾಸ್ಟ್ ಆಗಿವೆ. ಪರಿಣಾಮ ಮಕ್ಕಳಾದ ಅಭಿಷೇಕ್, ಕೃತಿಕಾಗೆ ಗಾಯವಾಗಿದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಸಿದ್ದರಾಮಯ್ಯರೇ ಮುಂದಿನ ಸಿಎಂ ಎಂದ ಶಾಸಕ ಜಮೀರ್ ಅಹಮದ್ಗೆ ಶರವಣ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಕುಮಾರಣ್ಣ, ಇಂದು ಸಿದ್ದರಾಮಣ್ಣ, ಮುಂದೆ ಯಾರಣ್ಣ ಅಂತ ಶರವಣ ಪ್ರಶ್ನಿಸಿದ್ದಾರೆ. ನಮ್ಮ ಪಕ್ಷದಲ್ಲಿದ್ದಾಗ ಕುಮಾರಣ್ಣ ಅಂತ ಸುತ್ತಾಡ್ತಾ ಇದ್ರಿ, ಇಂದು ಸಿದ್ದರಾಮಣ್ಣ ಅಂತ ಮಾತಾಡ್ತಿದ್ದೀರಾ, ಮುಂದೆ ಯಾರಣ್ಣ, ಎಲ್ಲಿ ಪಲ್ಟಿ ಹೊಡಿತೀರೋ ನೋಡೋಣ ಎಂದು ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದು ನೀವು, ನಾವು ನಿಮ್ಮ ತಂಟೆಗೆ ಬರಲ್ಲ, ಆದ್ರೆ ನಮ್ಮ ಪಕ್ಷದ ಬಗ್ಗೆ ಮಾತನಾಡಬೇಡಿ ಅಂತ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿ ನಿವಾಸದಲ್ಲಿನ ಸ್ವಿಮ್ಮಿಂಗ್ ಪೂಲ್ ಕುರಿತ ವರದಿಯಿಂದ ಸಿಂಧೂರಿಗೆ ಸಂಕಷ್ಟ ಎದುರಾಗುತ್ತಾ? ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ರೇಪ್ ಯತ್ನದ ಆರೋಪಿಗೆ ಸಾರ್ವಜನಿಕರು ಗೂಸಾ ಕೊಟ್ಟಿದ್ದು ಎಲ್ಲಿ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ಜಿಲ್ಲಾಧಿಕಾರಿ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಈಜುಕೊಳ ನಿರ್ಮಾಣದ ಬಗ್ಗೆ ಮೈಸೂರು ಪ್ರಾದೇಶಿಕ ಆಯುಕ್ತರು ತನಿಖಾ ವರದಿ ಸಲ್ಲಿಕೆ ಮಾಡಿದ್ದಾರೆ. ಈಜುಕೊಳ ನಿರ್ಮಾಣದಲ್ಲಿ ಆಗಿರುವ ಪ್ರಮುಖ ನ್ಯೂನ್ಯತೆಗಳನ್ನು ಉಲ್ಲೇಖಿಸಿ ವರದಿ ಸಲ್ಲಿಸಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ 32 ಲಕ್ಷ ರೂಪಾಯಿಗಳಿಗೆ ಅಂದಾಜು ಪಟ್ಟಿಯನ್ನ ತಯಾರಿಸಿದ್ದು, ಅಂದಾಜು ಪಟ್ಟಿಗೆ ತಾಂತ್ರಿಕ ವರ್ಗದವರಿಂದ ಅಥವಾ ಲೋಕೋಪಯೋಗಿ ಇಲಾಖೆಯಿಂದ ಅನುಮೋದನೆ ಪಡೆದಿಲ್ಲ ಅಂತ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ. ಈಜುಕೊಳ ನಿರ್ಮಾಣದ ಬಗ್ಗೆ ತನಿಖಾ ವರದಿ ಸಲ್ಲಿಕೆ ಮಾಡಿದ್ದು, ಯಾವುದೇ ಪೂರ್ವಭಾವಿ ಆಡಳಿತಾತ್ಮಕ ಮಂಜೂರಾತಿ ಪಡೆದಿಲ್ಲ. ಈಜುಕೊಳದ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಾದೇಶ ಇಲ್ಲ ಅಂತ ತಿಳಿಸಲಾಗಿದೆ. ಅಲ್ಲದೆ ಕಾಮಗಾರಿ ನಿರ್ವಹಿಸಿದವರ ಒಪ್ಪಂದ ಪತ್ರಗಳು ಇಲ್ಲ, ಪಾರಂಪರಿಕ ಸಂರಕ್ಷಣಾ ಸಮಿತಿಯ ಅನುಮೋದನೆ ಪಡೆದಿಲ್ಲ, ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಹೊಂದಿರುವುದಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಕೋಲಾರ
ನಗರದ ಕೋಲಾರಮ್ಮ ಬಡಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೃತ ಕಾವ್ಯ ಎಂಬಾಕೆ ಬೆಗ್ಲಿ ಹೊಡಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ಲು. ಕಳೆದ ರಾತ್ರಿ ಮನೆಯಲ್ಲಿ ಕಾವ್ಯ ನೇಣಿಗೆ ಶರಣಾಗಿದ್ದು, ಕೋಲಾರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ ಆಂಬ್ಯುಲೆನ್ಸ್ ಚಾಲಕನಿಗೆ ಆಸ್ಪತ್ರೆ ಬೌನ್ಸರ್ಗಳು ಗೂಸ ಕೊಟ್ಟಿದ್ದಾರೆ. ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಪ್ರೇಮ್ ಸಾಗರ್ ಎಂಬಾತ ಜೂನ್ 9ರಂದು ಲಿಫ್ಟ್ನಲ್ಲಿ ಬರುವಾಗ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ. ಈ ವೇಳೆ ಮಹಿಳೆ ಕಿರುಚಾಡಿದ್ದು, ಆಸ್ಪತ್ರೆಯ ಬೌನ್ಸರ್ಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ. ಬೌನ್ಸರ್ಗಳು ಬುದ್ಧಿ ಹೇಳ್ತಾ ಥಳಿಸೋ ದೃಶ್ಯ ವೈರಲ್ ಆಗಿದ್ದು, ಸದ್ಯ ಆರೋಪಿ ಕಂಬಿ ಎಣಿಸುತ್ತಿದ್ದಾನೆ. ನಿಧಿಯಾಸೆಗೆ ದುಷ್ಕರ್ಮಿಗಳು ನಂದಿ ವಿಗ್ರಹ ಧ್ವಂಸ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಗುಡಿಹಳ್ಳಿಯಲ್ಲಿ ಘಟನೆ ನಡೆದಿದೆ. ಗ್ರಾಮದ ಐತಿಹಾಸಿಕ ಬಸವೇಶ್ವರ ದೇವಸ್ಥಾನದಲ್ಲಿ ನಿಧಿಗಳ್ಳರ ಕಾಟ ಮುಂದುವರೆದಿದ್ದು, ನಂದಿ ವಿಗ್ರಹದ ಕೊಂಬು ಧ್ವಂಸ ಮಾಡಿ ದೇವಸ್ಥಾನದ ಸಿಸಿಟಿವಿ ನಾಶ ಮಾಡಿದ್ದಾರೆ. ಈ ಹಿಂದೆ ದೇವಸ್ಥಾನದಲ್ಲಿದ್ದ ಸಣ್ಣ ನಂದಿ ವಿಗ್ರಹ ಕಳ್ಳತನವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಲ್ಮಕ್ಕಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಿಸಿದ್ದಾರೆ. ಲಾಕ್ಡೌನ್ನಿಂದ ಕೆಲಸವಿಲ್ಲದೆ ಕಂಗಾಲಾಗಿದ್ದ ಸುಮಾರು 150 ಕುಟುಂಬಗಳಿಗೆ ನೆರವು ನೀಡಿದ್ದಾರೆ. ಕಾಫಿ ಎಸ್ಟೇಟ್ನಲ್ಲಿ ಕೆಲಸವಿಲ್ಲದೆ ಪರದಾಡ್ತಾ ಇದ್ದ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ನೀಡಿ ಸಹಾಯ ಹಸ್ತ ಚಾಚಿದ್ದಾರೆ. ಶ್ರೀರಾಮ ಮಂದಿರಕ್ಕೆ ಸಂಗ್ರಹಿಸಿರುವ ದೇಣಿಗೆ ಬಗ್ಗೆ ಮಾಹಿತಿ ನೀಡಿ ಅಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಒತ್ತಾಯಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದಂತಹ ಅವರು, ಭಕ್ತಿ ಗೌರವದಿಂದ ಹಲವರು ದೇಣಿಗೆ ನೀಡಿರ್ತಾರೆ. ಆದರೆ ದೇಣಿಗೆ ಹಣ ಅವ್ಯವಹಾರದ ಬಗ್ಗೆ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ದೇಣಿಗೆ ಹಣದ ವಿವರವನ್ನ ಬಹಿರಂಗಪಡಿಸಿ ಈ ಬಗ್ಗೆ ರಾಮಮಂದಿರ ಟ್ರಸ್ಟ್ ದೇಣಿಗೆಯ ಮಾಹಿತಿ ನೀಡಬೇಕು ಅಂತ ಬಡಗಲಪುರ ನಾಗೇಂದ್ರ ಆಗ್ರಹಿಸಿದ್ದಾರೆ. ಅಕ್ರಮ ಜಾನುವಾರು ಸಾಗಾಟಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಸಾಥ್ ನೀಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತನಿಕೋಟ್ ಚೆಕ್ಪೋಸ್ಟ್ನಲ್ಲಿ ಅರಣ್ಯ ಸಿಬ್ಬಂದಿ ಕಾವಲಿರ್ತಾರೆ. ಆದರೆ ಚಾಲಕರಿಂದ ಹಣ ವಸೂಲಿ ಮಾಡಿ ಜಾನುವಾರು ಸಾಗಾಟಕ್ಕೆ ವಾಹನಗಳನ್ನು ಬಿಡ್ತಾರೆ ಅಂತ ಜನ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರನ್ನ ಪ್ರಶ್ನೆ ಮಾಡಿದರೆ ಅರಣ್ಯ ಸಿಬ್ಬಂದಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಾರೆ ಅಂತ ಜನ ಆರೋಪ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನಲ್ಲಿರೋ ಚುಂಚನಕಟ್ಟೆ ಜಲಪಾತ ಮೈದುಂಬಿ ಹರಿತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದ್ದು ಧನುಷ್ಕೋಡಿ ಜಲಪಾತಕ್ಕೆ ಕಳೆ ಬಂದಿದೆ. ಆದರೆ ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ. ಕೊರೋನಾ ಲಾಕ್ಡೌನ್ನಿಂದಾಗಿ ಕಳೆದ 2 ವರ್ಷದಿಂದಲೂ ಪ್ರವಾಸಿಗರ ಎಂಟ್ರಿ ನಿರ್ಬಂಧ ಹೇರಲಾಗಿದೆ. ವರ್ಷಕ್ಕೊಮ್ಮೆ ನಡೀತಾದ ಜಲಪಾತೋತ್ಸವವೂ ಕೂಡ ರದ್ದಾಗಿದೆ. 91 ದಿನಗಳ ಬಳಿಕ ದೇಶದಲ್ಲಿ ಕೊರೋನಾ ಕೇಸ್ಗಳು ಎಷ್ಟಕ್ಕೆ ಕುಸಿದಿದೆ? ದೇಶದಲ್ಲಿ ನಿನ್ನೆ ದಾಖಲೆ ನಿರ್ಮಿಸಿದ್ದು ಯಾಕೆ? ಕೊರೋನಾ ಲಸಿಕೆ ನೀಡಿಕೆ. ಮಕ್ಕಳಲ್ಲಿ ಕೊರೋನಾದಿಂದ ದೀರ್ಘಕಾಲದ ಸಮಸ್ಯೆ ಕಾಡುತ್ತೆ ಅಂತ ಹೇಳಿದ್ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 42,640 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. 91 ದಿನದ ಬಳಿಕ ದೇಶದಲ್ಲಿ 24 ಗಂಟೆಯ ಅವಧಿಯಲ್ಲಿ 50,000ಕ್ಕಿಂತ ಕಡಿಮೆ ಪ್ರಕರಣಗಳು ಪತ್ತೆಯಾಗಿದೆ. ಭಾರತದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು 6,62,520ಕ್ಕೆ ಕುಸಿದಿವೆ. ಸಕ್ರಿಯ ಪ್ರಕರಣಗಳು 79 ದಿನದ ಬಳಿಕ 7 ಲಕ್ಷಕ್ಕಿಂತ ಕಡಿಮೆಗೆ ಕುಸಿದಿದೆ. ದೇಶದಲ್ಲಿ ನಿನ್ನೆ ದಾಖಲೆ ಪ್ರಮಾಣದಲ್ಲಿ ಕೊರೋನಾ ಲಸಿಕೆ ನೀಡಲಾಗಿದೆ. ಏಪ್ರಿಲ್ ಪ್ರಾರಂಭದಲ್ಲಿ ಒಂದೇ ದಿನ 43 ಲಕ್ಷ ಡೋಸ್ ಲಸಿಕೆ ನೀಡಿದ್ದು ದಾಖಲೆಯಾಗಿತ್ತು. ಆದರೆ ನಿನ್ನೆ ಒಂದೇ ದಿನ ದೇಶದಲ್ಲಿ 86.16 ಲಕ್ಷ ಡೋಸ್ ಕೊರೋನಾ ಲಸಿಕೆಯನ್ನ ಜನರಿಗೆ ನೀಡಲಾಗಿದೆ. ಈ ಮೂಲಕ ದೇಶದಲ್ಲಿ ಕೊರೋನಾ ಲಸಿಕೆ ನೀಡಿಕೆಯಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ನಿನ್ನೆ ಒಂದೇ ದಿನ 86.16 ಲಕ್ಷ ಡೋಸ್ ಕೊರೋನಾ ಲಸಿಕೆ ನೀಡುವ ಮೂಲಕ ವಿಶ್ವ ದಾಖಲೆ ನಿರ್ಮಾಣವಾಗಿದೆ. ಒಂದೇ ದಿನ ಯಾವುದೇ ದೇಶದಲ್ಲೂ 86.16 ಲಕ್ಷ ಡೋಸ್ ಲಸಿಕೆಯನ್ನ ಇದುವರೆಗೆ ನೀಡಿಲ್ಲ. 86.16 ಲಕ್ಷ ಡೋಸ್ ಲಸಿಕೆಯನ್ನ 24 ಗಂಟೆಯ ಅವಧಿಯಲ್ಲಿ ನೀಡಿರುವುದು ವಿಶ್ವದಲ್ಲೇ ಅತಿ ಹೆಚ್ಚು. ಒಂದೇ ದಿನ ಇಸ್ರೇಲ್ ದೇಶದ ಜನಸಂಖ್ಯೆಯಷ್ಟು ಲಸಿಕೆಯನ್ನ ಭಾರತದಲ್ಲಿ ನೀಡಲಾಗಿದೆ. ನ್ಯೂಜಿಲೆಂಡ್ ದೇಶದ ಜನಸಂಖ್ಯೆಯ 2 ಪಟ್ಟು ಲಸಿಕೆಯನ್ನ ಭಾರತದಲ್ಲಿ ನೀಡಲಾಗಿದೆ. ಸೋಮವಾರ ದಾಖಲೆಯ ಪ್ರಮಾಣದಲ್ಲಿ ಕೊರೋನಾ ಲಸಿಕೆ ನೀಡಿಕೆಗೆ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ವಿರುದ್ಧ ಲಸಿಕೆಯು ನಮ್ಮ ಪ್ರಬಲ ಅಸ್ತ್ರ ಎಂದಿರುವ ಪ್ರಧಾನಿ ಮೋದಿ ಕೊರೋನಾ ಲಸಿಕೆ ಪಡೆದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೆ ಕೊರೋನಾ ಲಸಿಕೆ ನೀಡಿದ ಎಲ್ಲ ಫ್ರಂಟ್ ಲೈನ್ ವಾರಿಯರ್ಸ್ಗಳಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ.
ಸೋಮವಾರ ಮಧ್ಯಪ್ರದೇಶ ರಾಜ್ಯವೊಂದರಲ್ಲಿ 16 ಲಕ್ಷ ಡೋಸ್ ಲಸಿಕೆಯನ್ನು ನೀಡಲಾಗಿದೆ. ಕರ್ನಾಟಕದಲ್ಲಿ ಒಂದೇ ದಿನ 11 ಲಕ್ಷ ಡೋಸ್ ಕೊರೋನಾ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಲಸಿಕೆ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ನಿನ್ನೆ 2ನೇ ಸ್ಥಾನ ಸಿಕ್ಕಿದೆ. ಉತ್ತರ ಪ್ರದೇಶದಲ್ಲಿ 6.57 ಲಕ್ಷ ಡೋಸ್ ಲಸಿಕೆ ನೀಡಲಾಗಿದೆ. ಬಿಜೆಪಿ ಆಳ್ವಿಕೆಯ ರಾಜ್ಯಗಳಲ್ಲೇ 70% ಕೊರೋನಾ ಲಸಿಕೆ ನೀಡಲಾಗಿದೆ. ಕಾಂಗ್ರೆಸ್ ಆಳ್ವಿಕೆಯ ರಾಜ್ಯಗಳು ಹೆಚ್ಚಿನ ಲಸಿಕೆ ನೀಡಿಕೆಯ ರೇಸ್ನಲ್ಲಿ ಹಿಂದೆ ಬಿದ್ದಿವೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿನ 2,09,256 ಡೋಸ್ ಕೊರೋನಾ ಲಸಿಕೆಯನ್ನು ಜನರಿಗೆ ನೀಡಲಾಗಿದೆ. ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ 2,01,339 ಡೋಸ್ ಲಸಿಕೆಯನ್ನು ನೀಡಲಾಗಿದೆ. ದೇಶದ ನಗರಗಳ ಪಟ್ಟಿಯಲ್ಲಿ ನಿನ್ನೆ ಅತಿ ಹೆಚ್ಚು ಲಸಿಕೆ ನೀಡಿದ ನಗರಗಳಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ಈ ಬಗ್ಗೆ ರಾಜ್ಯದ ಆರೋಗ್ಯ ಸಚಿವ ಸುಧಾಕರ್ ಟ್ವೀಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ದೇಶದಲ್ಲಿ ಕೇಂದ್ರೀಕೃತ ಕೊರೋನಾ ಲಸಿಕೆಯ ಖರೀದಿ ಪೂರೈಕೆ ಪ್ರಕ್ರಿಯೆ ಆರಂಭ ಆಗಿದೆ. ಕೇಂದ್ರ ಸರ್ಕಾರವು ಉತ್ಪಾದನೆಯಾದ ಲಸಿಕೆಯ ಪೈಕಿ 75% ಲಸಿಕೆ ಖರೀದಿಸಿ ರಾಜ್ಯಗಳಿಗೆ ಪೂರೈಕೆ ಮಾಡುತ್ತಿದೆ. ಆದರೆ ದೆಹಲಿಗೆ ನಿನ್ನೆ ಕೇಂದ್ರ ಸರ್ಕಾರವು ಒಂದೇ ಒಂದು ಡೋಸ್ ಲಸಿಕೆಯನ್ನು ಪೂರೈಸಿಲ್ಲ ಅಂತ ದೆಹಲಿಯ ಆಮ್ ಆದ್ಮಿ ಸರ್ಕಾರ ಆರೋಪ ಮಾಡಿದೆ. ಭಾರತ್ ಬಯೋಟೆಕ್ ಕಂಪನಿಯು ಬಹುನಿರೀಕ್ಷಿತ 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಅಂತಿಮ ಅಂಕಿಅಂಶಗಳನ್ನು ಡಿಸಿಜಿಐಗೆ ಸಲ್ಲಿಸಿದೆ. ಡಿಸಿಜಿಐನ ವಿಷಯ ತಜ್ಞರ ಸಮಿತಿಯು ಸಭೆ ಸೇರಿ ಇದರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕೋವ್ಯಾಕ್ಸಿನ್ ಲಸಿಕೆಯು 81% ಪರಿಣಾಮಕಾರಿಯಾಗಿದೆ ಅಂತ ಮಧ್ಯಂತರ ಅಂಕಿಅಂಶಗಳ ಆಧಾರದ ಮೇಲೆ ಭಾರತ್ ಬಯೋಟೆಕ್ ಕಂಪನಿಯು ಮಾರ್ಚ್ ತಿಂಗಳಲ್ಲಿ ಹೇಳಿತ್ತು. ಮಕ್ಕಳು ಕೂಡ ಕೊರೋನಾದ ದೀರ್ಘಕಾಲದ ಸಮಸ್ಯೆಗಳಿಂದ ಬಳಲಬಹುದು ಅಂತ ತಜ್ಞರು ಹೇಳಿದ್ದಾರೆ. ಲಕ್ಷಣರಹಿತ ಮಕ್ಕಳಲ್ಲಿ ಸುದೀರ್ಘಕಾಲದ ಸಮಸ್ಯೆ ಕಂಡು ಬರ್ತಾ ಇದೆ. ಜ್ವರ, ಸುಸ್ತು ಸೇರಿದಂತೆ ಕೆಲ ಸಮಸ್ಯೆಗಳು 9 ತಿಂಗಳವರೆಗೂ ಮಕ್ಕಳಲ್ಲೂ ಇರುತ್ತೆ ಅಂತ ವೈದ್ಯ ಲೋಕದ ತಜ್ಞರು ಹೇಳಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.